ಬೆಳಗಿನ ಬೆಳಕು ಅರಣ್ಯಕಾಂಡ ಅಧ್ಯಾಯ 12 ಮಿರಿಯಮಳು ಮತ್ತು ಆರೋನನು ಭಾಗ 1. ಇಂದು ನಾವು ಅರಣ್ಯಕಾಂಡದ 12ನೇ ಅಧ್ಯಾಯಕ್ಕೆ ಪ್ರವೇಶಿಸುತ್ತಿದ್ದೇವೆ. ಇಸ್ರಾಯೇಲರು ಈಗಾಗಲೇ ಸಿನಾಯಿ ಬೆಟ್ಟದಿಂದ ತಮ್ಮ ಅರಣ್ಯ ಪ್ರಯಾಣವನ್ನು ಪ್ರಾರಂಭಿಸಿದರು. ತಬೇರದಲ್ಲಿ ಜನರು ದೇವರಿಗೆ ವಿರುದ್ಧವಾಗಿ ಗೊಣಗುಟ್ಟಿದರು. ತದನಂತರ ಅವರ ಜೊತೆಯಲ್ಲಿದ್ದ ಮಿಶ್ರ ಸಮೂಹವು ಇಸ್ರಾಯೇಲರ ಮೇಲೆ ಪ್ರಭಾವ ಬೀರಿದ್ದರಿಂದ ಅವರು ಐಗುಪ್ತದ ಆಹಾರಕ್ಕಾಗಿ ಹಂಬಲಿಸಿದರು. ಅವರ ದುರಾಸೆಯ ಕಾರಣದಿಂದಾಗಿ ಕಿಬ್ರೊತ್ ಹತಾವದಲ್ಲಿ ಅನೇಕರು ಮರಣ ಹೊಂದಿದರು. ಈಗ ಈ ಅಧ್ಯಾಯವು ಸಾಮಾನ್ಯ ಜನರಿಂದ ಗಮನವನ್ನು ಬೇರೆಡೆಗೆ ತಿರುಗಿಸಿ ಮೋಶೆಯ ಸ್ವಂತ ಕುಟುಂಬದ ಒಳಗಡೆಯೇ ಉದ್ಭವಿಸಿದ ಒಂದು ಸಮಸ್ಯೆಯನ್ನು ನಮಗೆ ತೋರಿಸುತ್ತದೆ. ಅರಣ್ಯಕಾಂಡ 12ನೇ ಅಧ್ಯಾಯ 1ರಲ್ಲಿ ಹೀಗೆ ಹೇಳಲಾಗಿದೆ: ಅವರು ಅಚರೋತಿನಲ್ಲಿರುವಾಗ ಮಿರಿಯಮಳು ಆರೋನನು ಮೋಶೆಯು ಕೂಶಿಯ ಪ್ರಾಯದ ಹೆಂಗಸನ್ನು ಮದುವೆಯಾಗಿದ್ದರಿಂದ ಅವನಿಗೆ ವಿರುದ್ಧವಾಗಿ ಮಾತನಾಡಿದರು. ಇದು ಬಹಳ ಗಂಭೀರವಾದ ಕ್ಷಣವಾಗಿತ್ತು. ಮಿರಿಯಮಳು ಮತ್ತು ಆರೋನನು ಇಸ್ರಾಯೇಲಿನಲ್ಲಿ ಸಾಮಾನ್ಯ ಜನರಾಗಿರಲಿಲ್ಲ. ಮಿರಿಯಮಳು ಮೋಶೆಯ ಅಕ್ಕನಾಗಿದ್ದಳು. ಮೋಶೆಯು ಮಗುವಾಗಿದ್ದಾಗ ನೈಲ್ ನದಿಯಲ್ಲಿ ತೇಲುತ್ತಿದ್ದಾಗ ಆಕೆ ಅವನನ್ನು ಕಾಯುತ್ತಿದ್ದಳು. ವಿಮೋಚನಕಾಂಡ 15ನೇ ಅಧ್ಯಾಯ 20ರಲ್ಲಿ ಆಕೆಯನ್ನು ಪ್ರವಾದಿನಿ ಎಂದು ಕರೆಯಲಾಗಿದೆ ಮತ್ತು ಕೆಂಪು ಸಮುದ್ರದಲ್ಲಿ ದೊರೆತ ಮಹಾ ಬಿಡುಗಡೆಯ ನಂತರ ಆಕೆಯು ಇಸ್ರಾಯೇಲಿನ ಸ್ತ್ರೀಯರನ್ನು ಸ್ತುತಿಯಲ್ಲಿ ಮುನ್ನಡೆಸಿದಳು. ಆರೋನನು ಮೋಶೆಯ ಸಹೋದರ ಮತ್ತು ಇಸ್ರಾಯೇಲಿನ ಮಹಾಯಾಜಕನಾಗಿದ್ದನು. ಇವರಿಬ್ಬರನ್ನು ಯೆಹೋವನು ಹೆಚ್ಚಾಗಿ ಬಳಸಿಕೊಂಡಿದ್ದನು. ಆದರೂ ಇಲ್ಲಿ ಇವರಿಬ್ಬರು ಮೋಶೆಯ ವಿರುದ್ಧವಾಗಿ ಮಾತನಾಡಿದರು. ಮೊದಲಿಗೆ ಉಲ್ಲೇಖಿಸಲಾದ ಕಾರಣವೇನೆಂದರೆ, ಮೋಶೆಯು ಕೂಶಿಯ ಮೂಲದ ಹೆಂಗಸನ್ನು ಮದುವೆಯಾಗಿದ್ದ. ಕೂಶ್ ಎಂದರೆ ಸಾಮಾನ್ಯವಾಗಿ ಐಗುಪ್ತದ ದಕ್ಷಿಣಕ್ಕಿರುವ ಪ್ರದೇಶವನ್ನು ಸೂಚಿಸುತ್ತದೆ. ಇದನ್ನು ಹೆಚ್ಚಾಗಿ ಇಥಿಯೋಪಿಯಾ ಅಥವಾ ನೂಬಿಯಾಗೆ ಜೋಡಿಸಲಾಗುತ್ತದೆ. ಆದ್ದರಿಂದ ಕೆಲವರು ಕೂಶಿಯ ಹೆಂಗಸನ್ನು ಆಫ್ರಿಕನ್ ಮೂಲದ ಮಹಿಳೆ ಎಂದು ಅರ್ಥೈಸಿಕೊಳ್ಳುತ್ತಾರೆ. ಆಮನ ವಂಶಾವಳಿಯಲ್ಲೂ ಕೂಶ್ ಎಂಬ ಹೆಸರಿತ್ತು, ಏಕೆಂದರೆ ಆದಿಕಾಂಡ 10ನೇ ಅಧ್ಯಾಯ 6ರಲ್ಲಿ ಹೀಗೆ ಹೇಳುತ್ತದೆ: ಆಮನ ಮಕ್ಕಳು ಯಾರೆಂದರೆ ಕೂಶ್, ಮಿಚ್ರೈಮ್, ಫೂಟ್ ಮತ್ತು ಕಾನಾನ್. ಆದ್ದರಿಂದ ಬೈಬಲ್ನಲ್ಲಿ ಕೂಶ್ ಎಂಬುದು ಒಬ್ಬ ವ್ಯಕ್ತಿಯ ಹೆಸರು ಹೌದು, ಮತ್ತು ಐಗುಪ್ತದ ದಕ್ಷಿಣಕ್ಕಿರುವ ಜನರು ಹಾಗೂ ಪ್ರದೇಶಕ್ಕೆ ಸಂಬಂಧಿಸಿದ ಹೆಸರು ಹೌದು. ಕೆಲವರು ಈ ಕೂಶಿ ಹೆಂಗಸು ಮೋಶೆಯ ಮಿದ್ಯಾನಿಯ ಪತ್ನಿಯಾದ ಚಿಪ್ಪೋರಳಲ್ಲ ಎಂದು ಹೇಳುತ್ತಾರೆ. ಆದರೆ ಬೈಬಲ್ನಲ್ಲಿ ನಮಗೆ ಸ್ಪಷ್ಟವಾಗಿ ವಿವರಿಸಲಾದ ಮೋಶೆಯ ಏಕೈಕ ಹೆಂಡತಿ ಚಿಪ್ಪೋರಳು ಮಾತ್ರ. ವಿಮೋಚನಕಾಂಡ 2ನೇ ಅಧ್ಯಾಯ 21ರಲ್ಲಿ ಹೀಗೆ ಹೇಳುತ್ತದೆ: ಕಾಲಕ್ರಮೇಣ ರೇವೆಲನು ತನ್ನ ಮಗಳಾದ ಚಿಪ್ಪೋರಳನ್ನು ಮೋಶೆಗೆ ಹೆಂಡತಿಯಾಗಿ ಕೊಟ್ಟನು. ಇನ್ನು ಕೆಲವು ವಿದ್ವಾಂಸರು ಕೂಶ್ ಅನ್ನು ಮಿದ್ಯಾನ್ ದೇಶಕ್ಕೆ ಜೋಡಿಸುತ್ತಾರೆ. ಹಬಕ್ಕೂಕ್ 3ನೇ ಅಧ್ಯಾಯ 7ರಲ್ಲಿ ಕೂಷನ್ ಮತ್ತು ಮಿದ್ಯಾನ್ ಎರಡನ್ನು ಒಟ್ಟಿಗೆ ಸೇರಿಸಿ, ನಾನು ಕೂಷಿನಿನ ಜನರನ್ನು ಸಂಕಟದಲ್ಲಿಯೂ ಮಿದ್ಯಾನ್ ದೇಶವನ್ನು ನಡುಗುತ್ತಿರುವುದನ್ನು ಕಂಡೆನು ಎಂದು ಹೇಳಲಾಗಿದೆ. ಈ ಕಾರಣದಿಂದಾಗಿ ಕೆಲವು ಪ್ರಾಚೀನ ಯಹೂದಿ ವ್ಯಾಖ್ಯಾತೃಗಳು ಕೂಡ ಈ ಕೂಶಿ ಹೆಂಗಸನ್ನು ಚಿಪ್ಪೋರಳೆಂದೇ ಗುರುತಿಸಿದ್ದಾರೆ. ಆದ್ದರಿಂದ ಇಲ್ಲಿ 2 ಪ್ರಮುಖ ಗ್ರಹಿಕೆಗಳಿವೆ. ಒಂದು, ಮೋಶೆಯು ಕೂಶ್ ದೇಶದ ಮತ್ತೊಬ್ಬ ಮಹಿಳೆಯನ್ನು ಮದುವೆಯಾಗಿದ್ದನು, ಅಥವಾ ಇದು ಚಿಪ್ಪೋರಳನ್ನೇ ಬೇರೆ ಯಾವ ರೀತಿಯಲ್ಲಿ ವರ್ಣಿಸಲಾಗಿದೆ. ಬೈಬಲ್ ನಮಗೆ ಇದರ ಎಲ್ಲ ಸಂಪೂರ್ಣ ವಿವರವನ್ನು ನೀಡುವುದಿಲ್ಲ. ಮಿರಿಯಮಳು ಮತ್ತು ಆರೋನನು ಮೋಶೆಯ ಮದುವೆಯನ್ನು ತಮಗಿದ್ದ ಅಸಮಾಧಾನ ಅಥವಾ ಟೀಕೆಗೆ ಮುಖ್ಯ ಕಾರಣವನ್ನಾಗಿ ಬಳಸಿಕೊಂಡರು ಎಂಬುದು ಇದರಿಂದ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಆದರೆ ಮದುವೆಯ ವಿಷಯದ ನಿಜವಾದ ತಿರುಳಾಗಿರಲಿಲ್ಲ.
ಅರಣ್ಯಕಾಂಡ 12ನೇ ಅಧ್ಯಾಯ 2ರ ವಚನವು ಇದರ ಆಳವಾದ ಸಮಸ್ಯೆಯನ್ನು ಬಯಲುಗೊಳಿಸುತ್ತದೆ. ಅವರು, ಯೆಹೋವನು ಮೋಶೆಯ ಮೂಲಕ ಮಾತ್ರ ಮಾತನಾಡಿದನೋ, ನಮ್ಮ ಮೂಲಕವೂ ಮಾತನಾಡಲಿಲ್ಲವೇ ಎಂದರು. ಯೆಹೋವನು ಅದನ್ನು ಕೇಳಿದನು. ಈ ವಚನವು ನಿಜವಾದ ಸಮಸ್ಯೆಯನ್ನು ತೋರಿಸುತ್ತದೆ. ಮಿರ್ಯಾಮಳು ಮತ್ತು ಆರೋನನಿಗೆ ಮೋಶೆಯ ಹೆಂಡತಿಯ ಬಗ್ಗೆ ಮಾತ್ರವೇ ಚಿಂತೆ ಇರಲಿಲ್ಲ. ಬದಲಾಗಿ ಅವರು ಮೋಶೆಗಿದ್ದ ಅನನ್ಯ ಸ್ಥಾನ ಮತ್ತು ಅಧಿಕಾರವನ್ನು ಪ್ರಶ್ನಿಸುತ್ತಿದ್ದರು. ಅವರು ಪರೋಕ್ಷವಾಗಿ, ಯೆಹೋವನು ಮೋಶೆಯ ಮೂಲಕ ಮಾತ್ರ ಮಾತನಾಡಿದನೋ, ನಮ್ಮ ಮೂಲಕವೂ ಆತನು ಮಾತನಾಡಲಿಲ್ಲವೇ ಎಂದು ಕೇಳುತ್ತಿದ್ದರು. ಇದು ಅಸೂಯೆ, ಅಹಂಕಾರ ಮತ್ತು ಅಧಿಕಾರ ದಾಹದಿಂದ ಹುಟ್ಟಿದ ಪ್ರಶ್ನೆಯಾಗಿತ್ತು. ಯೆಹೋವನು ಮಿರ್ಯಾಮಳನ್ನು ಬಳಸಿಕೊಂಡಿದ್ದು ಸತ್ಯ, ಯೆಹೋವನು ಆರೋನನ್ನು ಬಳಸಿಕೊಂಡಿದ್ದು ಸತ್ಯ. ಆದರೆ ಯೆಹೋವನು ಮೋಶೆಯನ್ನು ಒಂದು ವಿಶೇಷವಾದ ರೀತಿಯಲ್ಲಿ ನೇಮಿಸಿದನು. ಮೋಶೆ ತನ್ನನ್ನು ತಾನು ಹೆಚ್ಚಿಸಿಕೊಂಡಿರಲಿಲ್ಲ. ಯೆಹೋವನೇ ಅವನನ್ನು ಆರಿಸಿಕೊಂಡು ಕರೆದು ಇಸ್ರಾಯೇಲರನ್ನು ಐಗುಪ್ತದಿಂದ ಹೊರತರುವುದಕ್ಕೂ ಧರ್ಮಶಾಸ್ತ್ರವನ್ನು ಪಡೆದುಕೊಳ್ಳುವುದಕ್ಕೂ ಮತ್ತು ತನ್ನೊಂದಿಗೆ ಬಹಳ ವಿಶೇಷವಾದ ರೀತಿಯಲ್ಲಿ ಮಾತನಾಡುವುದಕ್ಕೂ ಬಳಸಿಕೊಂಡನು. ಮತ್ತು ಆ ವಚನದ ಕೊನೆಯ ಸಾಲನ್ನು ಗಮನಿಸಿ. ಆದರೆ ಯೆಹೋವನು ಅದನ್ನು ಕೇಳಿದನು. ಮಿರ್ಯಾಮಳು ಮತ್ತು ಆರೋನನು ತಮ್ಮಲ್ಲೇ ಮಾತನಾಡಿಕೊಂಡಿರಬಹುದು, ಆದರೆ ಯೆಹೋವನು ಪ್ರತಿಯೊಂದು ಮಾತನ್ನು ಆಲಿಸಿದನು. ಅವರ ಟೀಕೆ ಅಥವಾ ಗೊಣಗುಟ್ಟುವಿಕೆ ಆತನಿಂದ ಅಡಗಿರಲಿಲ್ಲ. ತದನಂತರ ಸತ್ಯವೇದವು ನಮಗೆ ಸ್ವತಃ ಮೋಶೆಯ ಬಗ್ಗೆ ಒಂದು ಸುಂದರವಾದ ಹೇಳಿಕೆಯನ್ನು ನೀಡುತ್ತದೆ. ಅರಣ್ಯಕಾಂಡ 12ನೇ ಅಧ್ಯಾಯ 3ನೇ ವಾಕ್ಯ ಹೀಗೆ ಹೇಳುತ್ತದೆ: ಮೋಶೆಯು ಭೂಮಿಯ ಮೇಲಿರುವ ಎಲ್ಲ ಜನರಿಗಿಂತಲೂ ಬಹು ಸಾತ್ವಿಕನಾಗಿದ್ದನು, ಅಂದರೆ ಬಹು ದೀನನಾಗಿದ್ದನು. ಮೋಶೆಯು ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ಮುಂದಾಗಲಿಲ್ಲ. ಆತನು ಮಿರ್ಯಾಮಳು ಮತ್ತು ಆರೋನನೊಂದಿಗೆ ವಾದ ಮಾಡಲಿಲ್ಲ. ಅವರ ಮೇಲೆ ಶಿಕ್ಷೆ ವಿಧಿಸಲು ತನ್ನ ಅಧಿಕಾರವನ್ನು ಬಳಸಲಿಲ್ಲ. ಮೋಶೆಯು ದೀನನಾಗಿದ್ದನು ಮತ್ತು ಆತನು ಇಡೀ ವಿಷಯವನ್ನು ಯೆಹೋವನ ಕೈಗೆ ಶಾಂತವಾಗಿ ಒಪ್ಪಿಸಿದನು. ಆತನಿಗೆ ತನ್ನ ಸ್ಥಾನಕ್ಕಾಗಿ ಹೊರಡುವ ಅಗತ್ಯವಿರಲಿಲ್ಲ, ಏಕೆಂದರೆ ಆತನನ್ನು ನೇಮಿಸಿದಾತನೇ ಆತನ ಪರವಾಗಿ ನಿಂತು ರಕ್ಷಿಸುತ್ತಿದ್ದನು. ಮತ್ತು ಯೆಹೋವನು ಕಾರ್ಯಾಚರಣೆಗೆ ಇಳಿದನು. ಅರಣ್ಯಕಾಂಡ 12ನೇ ಅಧ್ಯಾಯ 4ರ ವಾಕ್ಯ ಹೀಗೆ ಹೇಳುತ್ತದೆ: ಆಗಲೇ ಯೆಹೋವನು ಮೋಶೆಗೂ ಆರೋನನಿಗೂ ಮಿರ್ಯಾಮಳಿಗೂ, ನೀವು ಈ ಮೂವರು ದರ್ಶನ ಗುಡಾರಕ್ಕೆ ಬನ್ನಿರಿ ಎಂದು ಹೇಳಲು ಆ ಮೂವರು ಬಂದರು. ಯೆಹೋವನು ಮೂವರನ್ನು ಹೊರಗೆ ಕರೆದನು. ವಿಷಯವು ಗಂಭೀರವಾಗಿತ್ತು ಮತ್ತು ಯೆಹೋವನು ಆಗ ಅದಕ್ಕೆ ನೇರವಾಗಿ ಉತ್ತರಿಸಲಿದ್ದನು. ಅರಣ್ಯಕಾಂಡ 12ನೇ ಅಧ್ಯಾಯ 5 ಹೀಗೆ ಹೇಳುತ್ತದೆ: ಆಗ ಯೆಹೋವನು ಮೇಘಸ್ತಂಭದಲ್ಲಿ ಇಳಿದು ಬಂದು ದರ್ಶನ ಗುಡಾರದ ಬಾಗಿಲಲ್ಲಿ ನಿಂತು, ಆರೋನನೇ, ಮಿರ್ಯಾಮಳೇ ಎಂದು ಕರೆಯಲು ಅವರಿಬ್ಬರು ಮುಂದೆ ಬಂದರು. ಯೆಹೋವನು ಮೇಘಸ್ತಂಭದಲ್ಲಿ ಇಳಿದು ಬಂದನು ಮತ್ತು ಆರೋನ ಹಾಗೂ ಮಿರ್ಯಾಮಳರನ್ನು ಆತನ ಮುಂದೆ ನಿಲ್ಲಲು ಕರೆಯಲಾಯಿತು. ಈಗ ಯೆಹೋವನು ಮೋಶೆಗೂ ಮತ್ತು ಎಲ್ಲ ಪ್ರವಾದಿಗಳಿಗೂ ಇರುವ ವ್ಯತ್ಯಾಸವನ್ನು ವಿವರಿಸಲಿದ್ದನು. ಆತನು ಅರಣ್ಯಕಾಂಡ 12ನೇ ಅಧ್ಯಾಯ 6ರಲ್ಲಿ ಹೀಗಂದನು: ನನ್ನ ಮಾತುಗಳನ್ನು ಕೇಳಿರಿ. ನಿಮ್ಮಲ್ಲಿ ಯಾರಾದರೂ ಪ್ರವಾದಿಯಾಗಿದ್ದರೆ ಯೆಹೋವನಾದ ನಾನು ದರ್ಶನಗಳ ಮೂಲಕ ನನ್ನನ್ನು ಅವನಿಗೆ ತಿಳಿಯಪಡಿಸುವೆನು. ಕನಸುಗಳ ಮೂಲಕ ಅವನೊಂದಿಗೆ ಮಾತನಾಡುವೆನು. ಪ್ರವಾದಿಗಳಿಗೆ ದರ್ಶನಗಳು ಮತ್ತು ಕನಸುಗಳ ಮೂಲಕ ತಾನು ಮಾತನಾಡಬಲ್ಲೆ ಎಂದು ಯೆಹೋವನು ಹೇಳಿದನು. ಇದು ಆತನಿಂದ ಬರುತ್ತಿದ್ದ ನಿಜವಾದ ದೈವಿಕ ಸಂವಹನವಾಗಿತ್ತು. ಪ್ರವಾದಿಗಳು ಈ ರೀತಿಯಲ್ಲಿ ಯೆಹೋವನಿಂದ ಸತ್ಯವಾದ ಸಂದೇಶಗಳನ್ನು ಪಡೆದುಕೊಳ್ಳುತ್ತಿದ್ದರು. ಆದರೆ ಮೋಶೆಯು ವಿಭಿನ್ನವಾಗಿದ್ದನು ಮತ್ತು ಯೆಹೋವನು ಇಲ್ಲಿ ತನ್ನ ಸೇವಕನ ಬಗ್ಗೆ ಒಂದು ವಿಷಯವನ್ನು ಹೇಳಲಿದ್ದನು. ಅದನ್ನು ಮಿರ್ಯಾಮಳು ಮತ್ತು ಆರೋನನು
ಅತ್ಯಂತ ಅಗತ್ಯವಾಗಿ ಕೇಳಬೇಕಾಗಿತ್ತು. ಅದು ಅವರ ಮಾತುಗಳು ಎಷ್ಟು ಗಂಭೀರವಾಗಿದ್ದವು ಎಂಬುದನ್ನು ಅವರಿಗೆ ಸ್ಪಷ್ಟವಾಗಿ ತೋರಿಸಿಕೊಡುತ್ತಿತ್ತು ಮತ್ತು ಅವರು ಮಾಡಿದ ತಪ್ಪಿಗೆ ಯಾವುದೇ ನೆಪವನ್ನು ಉಳಿಸದಂತೆ ಮಾಡುತ್ತಿತ್ತು. ಮೇಘಸ್ತಂಭವು ದರ್ಶನ ಗುಡಾರದ ಬಾಗಿಲಲ್ಲಿ ನಿಂತಿತು. ಆರೋನನು ಮತ್ತು ಮಿರ್ಯಾಮಳು ಅದರ ಮುಂದೆ ನಡುಗುತ್ತಾ ನಿಂತಿದ್ದರು ಮತ್ತು ಯೆಹೋವನು ಅವರು ಯಾರನ್ನು ಟೀಕಿಸಿದರೋ ಅದೇ ಮನುಷ್ಯನ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದನು. ಆತನು ಮುಂದೆ ಏನು ಹೇಳಿದನು ಮತ್ತು ಮೇಘವು ಮೇಲಕ್ಕೆ ಎದ್ದ ತಕ್ಷಣವೇ ಏನಾಯಿತು ಎಂಬುದನ್ನು ನಾಳೆ ಅಭ್ಯಾಸ ಮಾಡೋಣ. ಪ್ರಾರ್ಥನೆ. ಓ ನಮ್ಮ ದೇವರಾದ ಯೆಹೋವನೇ, ನಾವು ಖಾಸಗಿಯಾಗಿ ಮಾತನಾಡುವ ಮಾತುಗಳನ್ನು ಸಹ ನೀನು ಕೇಳುತ್ತೀಯಾ ಎಂಬುದನ್ನು ಇಂದು ನಮಗೆ ನೆನಪಿಸಲಾಗಿದೆ. ಇತರ ಅಸಮಾಧಾನಗಳ ಹಿಂದೆ ಅಡಗಿರುವ ಅಸೂಯೆ ಮತ್ತು ಅಹಂಕಾರದಿಂದ ನಮ್ಮ ಹೃದಯಗಳನ್ನು ಕಾಯು. ತನ್ನ ಸ್ವಂತ ಸ್ಥಾನಕ್ಕಾಗಿ ಹೋರಾಡದೆ ಎಲ್ಲವನ್ನು ನಿನ್ನ ಕೈಗೊಪ್ಪಿಸಿದ ಮೋಶೆಯ ದೀನತೆಯನ್ನು ನಮಗೆ ಕಲಿಸಿಕೊಡು. ನೀನು ನೇಮಿಸಿದವರಿಗೆ ವಿರುದ್ಧವಾಗಿ ನಾವು ಎಂದಿಗೂ ಎಚ್ಚರ ತಪ್ಪಿ ಮಾತನಾಡದಂತೆ ನಮಗೆ ಸಹಾಯ ಮಾಡು ಮತ್ತು ನಮಗೆ ಅನ್ಯಾಯವಾದಾಗ ಶಾಂತವಾಗಿದ್ದು ನಮ್ಮನ್ನು ರಕ್ಷಿಸಲು ನಿನ್ನನ್ನು ನಂಬುವಂತೆ ನನಗೆ ನೆರವಾಗು. ನನ್ನ ನಡತೆಯನ್ನು ಕಾದುಕೊಳ್ಳು. ನನ್ನ ನಾಲಿಗೆಯಿಂದ ಪಾಪ ಮಾಡಲಾರೆನೋ ಅಂದುಕೊಂಡೆನು. ಕೀರ್ತನೆ 39ನೇ ಅಧ್ಯಾಯ 1. ಹೀಗೆ ಕ್ರಿಸ್ತ ಯೇಸು ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್.